ಒಳಗಡೆ ಎಷ್ಟು ಮೂಟೆ ಐತೆ? ಒಂದು ಗಾಡಿ ಮೂಟೆ ಒಳಗಿದೆ. ಸರಿ ಅಲ್ಲ, ಇನ್ನೊಂದು ಗಾಡಿದು 301. ಓಹ್, ಏನು ಪೊಲೀಸ್ ಸಾಹೇಬ್ರು ಇಷ್ಟು ದೂರ? ನಮಸ್ಕಾರ. ಊರ್ ಜಾತ್ರೆ ಹತ್ರ ಬಂತಲ್ಲ, ಪೊಲೀಸ್ ಸೆಕ್ಯೂರಿಟಿ ವಿಷಯದ ಬಗ್ಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ವಿಚಾರಿಸ್ಕೊಂಡ್ಕೋಣ ಅಂತ. ಅಂದ ಹಾಗೆ ಈಕೆ ನನ್ನ ಮಗಳು. ನಮಸ್ಕಾರ. ನಮಸ್ಕಾರ ಕಣವ. ನಿಮ್ ಮಗ ಈಶ್ವರ ಈ ಊರ್ ಜನಗಳಿಗೆ ಮಾಡಿರೋ ಒಳ್ಳೆ ಕೆಲಸಗಳ ಬಗ್ಗೆ ಕೇಳಿ ನನ್ನ ಮಗಳು ತುಂಬಾ ಮೆಚ್ಕೊಂಡಿದ್ದಾಳೆ. ಅದಕ್ಕೆ ಈಶ್ವರನ್ನ ಈ ಊರಿನ ಜನರನ್ನ ನೋಡ್ಬೇಕು ಅಂತ ಬಂದಿದ್ದಾಳೆ. ಪ್ಯಾಟ್ಗೆ ಹೋಗೋವನೇ ಕಣವ, ಇನ್ನೇನು ಬಂದ್ಬಿಡ್ತಾನೆ. ಸಿದ್ದಣ್ಣ, ಮಗಿನ ಮನೆಗೆ ಕರ್ಕೊಂಡು ಹೋಗಿ ಕೂಡ್ಸು. ನೀವು ಬನ್ನಿ ಸಾಹೇಬ್ರ. ಸಾಹೇಬ್ರ, ನಮ್ಮ ಊರು ಜಾತ್ರೆಗೆ ಒಂದು 10 ಲಕ್ಷ ಜನದ ಮೇಲ್ ಸೇರ್ಬೋದು. ಅದ್ರ ಭದ್ರತೆ ಎಲ್ಲ ನೀವೇ ನೋಡ್ಕೋಬೇಕು. ಏನು ಅಮ್ಮಣ್ಣಿ, ನೋಡಿದ್ ಸಾಕು, ಕಣ್ ದೃಷ್ಟಿ ಆಗತ್ತೆ. ನಡಿ. ಯಾಕೆ? ನೋಡಿದ್ರೆ ಏನಂತೆ? ಅವನು ನನ್ ಭಾವ, ನಾನು ಅವನ್ನ ಮದ್ವೆ ಆಗೋಳು. ಮದ್ವೆ ತಾನೆ ಆಗು. ಹೆಸರು ಈಶ್ವರ ಅಲ್ಲ? ಯಾಕೆ? ನಿನ್ ಜಾಗ ಗಂಗೆದ ಗೌರಿದ ಗೊತ್ತಾದ್ರೆ ಉಳ್ದಿದ್ ಜಾಗದಲ್ಲಿ ನಾನಿರ್ಬೋದಲ್ಲ? ಬುದ್ಧಿ 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 ನನ್ ಮಗಳಿಗೆ ಹೆರಿಗೆ ನೋವು ಕಾಣಿಸ್ಕೊಂಡ್ಬಿಟ್ಟಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಈ ಹಳ್ಳಿಲಿ ಯಾವ ಗಾಡಿನೂ ಸಿಗ್ತಾ ಇಲ್ಲ. ನೀವು ಬಂದ್ ಸ್ವಲ್ಪ ಸಹಾಯ ಮಾಡಿ ಬುದ್ಧಿ. ನೀವು ನಡೀರಮ್ಮ. ಭಾವ, ನಾನು ಬರ್ತೀನಿ. ಸರಿ ಬಾ. ಸಿದ್ದಣ್ಣ, ಬಾಗ್ಲಾಕೊಳ್ಳಿ. ಆಯ್ತು ಬುದ್ಧಾರ. ನಮಸ್ಕಾರ ಕಣಪ್ಪ. ಯಾರದು? ಮಾವಯ್ಯ 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 ಮಾವಯ್ಯ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವಯ್ಯ. ಲಕ್ಷ್ಮೀ ದೇವಿ ಅಂತ ಸೊಸೆ ನಮ್ ಮನೆಗ್ ಕಳ್ಸಿದ್ರೆ ನಮ್ ಕೈಯಾರ ಸಾಯಿಸ್ಕೊಂಡ್ಬಿಟ್ವಿ ಮಾವಯ್ಯ. ನನ್ನ ಕ್ಷಮಿಸ್ಬಿಡಿ ಮಾವಯ್ಯ. ಏನ್ ಮಾಡ್ತಾ ಇದ್ಯಾ? ಹೇಳ. ಗಂಗಾ, ನೀನೋಗ ಅವ್ರನ್ನ ಕರ್ಕೊಂಡ್ ಬಂದ್ಬಿಡು, ನಾನ್ ಗಾಡಿ ತಿರ್ಗಿಸ್ಕೊಂಡ್ ಬರ್ತೀನಿ. ಸರಿ ಭಾವ, ಬನ್ನಿ ಬನ್ನಿಮ್ಮ. ನೀವೆಲ್ಲ ನನ್ನ ಕೈಯಲ್ಲಿ ಇಲ್ಲಿ, ನಿನ್ನ ಮಗ ಸೊಸೆ ನನ್ನ ತಮ್ಮನ ಕೈಯಲ್ಲಿ ಅಲ್ಲಿ. ಬನ್ನಿಮ್ಮ, ಆಸ್ಪತ್ರೆಗೆ ಹೋಗೋಣ. ಬನ್ನಿಮ್ಮ. ಬರೋರ್ಗು ಆಚೆ ಬರಬೇಡಿ. ಗಂಗಾ, ನಿಮ್ಗೇನಾಗ ಗಂಗಾ? ಗಂಗಾ ಗಂಗಾ ಗಂಗಾ
ಧೈರ್ಯವಾಗಿರು ಗಂಗಾ, ನಿನ್ಗೇನು ಆಗಲ್ಲ. ಹೇಗಾದ್ರೂ ಮಾಡಿ ನನ್ನ ಉಳಿಸ್ಕೋ. ಗಂಗಾ, ನಾನ್ ನಿನ್ ಜೊತೆನೆ ಮಾಡ್ಬೇಕು. ಧೈರ್ಯವಾಗಿರು ಗಂಗಾ, ಆಸ್ಪತ್ರೆ ಇನ್ನೇನ್ ಬಂದ್ಬಿಟ್ಟು. ನಾನ್ ನಿನ್ ಜೊತೆನೆ ಬದುಕ್ಬೇಕು. ಇನ್ನೊಂದು ಸ್ವಲ್ಪ ದೂರನೇ ಗಂಗಾ, ಧೈರ್ಯವಾಗಿರು. ಗಂಗಾ 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 ಅಪ್ಪಯ್ಯ, ಅಪ್ಪಯ್ಯ, ನೋಡಿ ಈಶ್ವರ್, ಇದುವರೆಗೂ ನಡೆದ ರಕ್ತಪಾತ ಸಾಕು. ಇದರಿಂದ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಅಂದ್ರೆ ಸದ್ಯಕ್ಕೆ ಸ್ವಲ್ಪ ದಿನ ಈ ಊರಿಂದ ದೂರ ಇರೋದೇ ಒಳ್ಳೇದು ಅಂತ ನನ್ನ ಭಾವನೆ. ಹಾಗಂತ ಊರ್ ಬಿಟ್ಟು ಹೋದ್ರೆ ಜನ ನಮ್ಮನ್ ಹೇಳಿಗಳು ಅಂತಾರೆ. ಹಾಗಂತ ಅವನ ಎದುರುಗಡೆ ಹೋರಾಡಕ್ ನಿಂತ್ರೆ ಅವನು ನಿಮ್ಮನ್ನು ಮುಗಿಸ್ತಾನೆ. ಅವತ್ತು ನಿಮ್ಮ ತಂದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಊರು ಬಿಟ್ಟು ಬಂದು ಅಜ್ಞಾತವಾಸ ಅನುಭವಿಸ್ತಾ ಇದ್ದಾನೆ. ಹಾಗಂತ ನಿಮ್ಮನ್ನೇ ನಂಬ್ಕೊಂಡಿರೋ ಜನ ಕಷ್ಟಪಟ್ರೂ ಪರವಾಗಿಲ್ವಾ? ಕಾಪಾಡೋ ದೇವ್ರು ಕಾಯಿಸ್ತಾನೆ, ಕೊಲ್ಲಲ್ಲ. ಇನ್ನು ಸ್ವಲ್ಪ ದಿವಸ ನಮ್ಮ 4ನೇ ತಾರೀಕು ನಮ್ಮ ಅಜ್ಞಾತವಾಸ ಮುಗಿದೋಗುತ್ತೆ. ಇದುವರೆಗೂ ನಡೆದಿದ್ದು ಅಜ್ಞಾತವಾಸ, ನಾಳೆ ನಡಿಬೇಕಾಗಿರೋದು ಯುದ್ಧ. ಆ ಮಹಾನ್ ಭಾವ ಮತ್ತೆ ಮಂಡ್ಯದ ಮಣ್ಣಿಗೆ ಕಾಲಿಡ್ತಾ ಇದ್ದಾನೆ. ಹಸ್ರನ ಹುಟ್ಟಾಕೋ ಆ ಕಾವೇರಿ ನಾಡಿನ ಇತಿಹಾಸದಲ್ಲೇ ಅವನ ಹೆಸರು ಹಳ್ಸೋಗ್ಬೇಕು. ಆಗ್ಲೇ ಸತ್ತು ಸ್ವರ್ಗನೇ ಸೇರದೆ ಅಂತರ್ಪಿಶಾಚಿ ತರ ಅಲಿತಾರೋ ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ಮಣ್ಣ ಜಟ್ಟಿ ತಾನು ತೊಡೆಯ ತಟ್ಟಿ ಎಲ್ತಾನು ಎಲ್ಲ ಮೆಟ್ಟಿ ಈಶ್ವರ್ ಆ ಉಕ್ಕಿನಂತೆ ಗಟ್ಟಿ ನೀನೊಮ್ಮೆ ನೋಡಿ ಮುಟ್ಟಿ ತಾನೆ ಮೂಟೆ ಕಟ್ಟಿ ಈಶ್ವರ್ ಈ ನಮ್ಮ ನಾಡಿನಾಣೆ ಕಾವೇರಿ ತಾಯಿಯಾಣೆ ಜೀವಕ್ಕೆ ಜೀವ ನೀಡುತ್ತಾರೋ ಈಶ್ವರ್ 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 ಈಶ್ವರ್